ನಮಸ್ತೆ. ಬಲಿಷ್ಠ ಭೂಮಿ ಭಾರತದ ವನಗಳಿಗೆ ವಾಸ್ತುಭವನ್ ವಾಸ್ತುವೇದ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಶನಿವಾರ ಅಂತಂದ ತಕ್ಷಣ ಎಲ್ರಿಗೂ ಗೊತ್ತು, ವಾಸ್ತುವಲ್ಲಾಗ್ತಿರೋಂಥ ಮಿಸ್ಟೇಕ್ಸ್ಗಳನ್ನು ಯಾವ ರೀತಿ ಸರಿಪಡಿಸ್ಕೊಳ್ಬಹುದು, ವಾಸ್ತು ಅನ್ನೋ ಹೆಸರಲ್ಲಿ ನಾವು ಮಾಡ್ಕೊಳ್ತಾರಂಥ ಮಿಸ್ಟೇಕ್ಸನ್ನು ಯಾವ ರೀತಿ ಸರಿಪಡಿಸ್ಕೋಬಹುದು ಅಂತ ಅನ್ನೋದ್ರ ಬಗ್ಗೆ ಜ್ಞಾನವನ್ನು ಕೊಡ್ತಾ ಹೋಗ್ತಾ ಇರ್ತೀನಿ. ಹಾಗೆ ಒಂದೆರಡು ಪ್ರಶ್ನೆಗಳು ಇವತ್ತು ತಗೊಳ್ತಾ ಇರೋಂಥದ್ದು. ಮೊದಲನೇ ಪ್ರಶ್ನೆ ಏನಂತಂದರೆ, ಒಬ್ಬರು ಕೇಳಿದರೆ ಪಶ್ಚಿಮಕ್ಕೆ, ಅಂದರೆ ಇದು ಪಶ್ಚಿಮ ವೆಸ್ಟ್, ಈ ವೆಸ್ಟ್ ಭಾಗದಲ್ಲಿ ಪ್ರದಕ್ಷಿಣಾಕಾರವಾಗಿ ವಾಯುವ್ಯದಲ್ಲಿ ಹೊರಗಡೆ, ಮನೆಯ ಹೊರಗಡೆ ಮೆಟ್ಲನ್ನು ಇಟ್ಕೋಬಹುದೇ ಅಂತ ಕೇಳ್ತಾ ಇದ್ದಾರೆ. ಮನೆಯ ಹೊರಗಡೆ ಅಂದರೆ ಇದೇ ಮನೆ ಅಂತ ಅಂದ್ಕೊಳ್ಳೋಣ. ಮನೆಯ ಹೊರಗಡೆ ಅಂದರೆ ಈಗಿರುತ್ತೆ. ಪ್ರದಕ್ಷಿಣಾಕಾರವಾಗಿ ಅಂತಂತಂದರೆ ಏನು, ಕ್ಲಾಕ್ ವೈಸ್ ಈ ರೀತಿ ಇಟ್ಕೋಬಹುದಾ ಅಂತ ಕೇಳ್ತಾ ಇದ್ದಾರೆ. ಸೊ ವಾಯುಮೂಲೆಯಲ್ಲಿ ಮನೆಯ ಹೊರಗಡೆಗೆ ನೀವು ಇದು ಹೀಗಾದರೂ ಹೋಗ್ಬೋದು, ಹೀಗೆ ಆಗುತ್ತೆ ಇದು. ಓಕೆ, ಹಿಂಗಾರು ಹೋಗ್ಬೋದು ಅಥವಾ ಹಿಂಗಾರು ಹೋಗ್ಬೋದು. ಏನು ಮಾಡಿದ್ರು ಕೂಡ ನೀವು ಹೀಗೆ ತೊಗೊಂಡ್ರು ಕೂಡ ಕ್ಲಾಕ್ ವೈಸೇ ಆಗುತ್ತೆ, ನೀವು ಹೀಗೆ ತೊಗೊಂಡ್ರು ಕೂಡ ಕ್ಲಾಕ್ ವೈಸೇ ಆಗುತ್ತೆ. ಸೊ ಕ್ಲಾಕ್ ವೈಸಲ್ಲಿ ನೀವು ಖಂಡಿತವಾಗ್ಲೂ ಇಲ್ಲಿ ಸ್ಟೇರ್ಕೇಸನ್ನು ಇಟ್ಕೋಬೋದು. ಇದರಲ್ಲಿ ಏನಾಗುತ್ತೆ ಅಂತಂದರೆ, ಸ್ಟೇರ್ಕೇಸನ್ನು ಇಟ್ಕೋಬೇಕಾದ್ರೆ ತುಂಬಾ ಇರುತ್ತೆ. ಒಂದು 3 ಜಾಗದಲ್ಲಿ ಮಾತ್ರ ನಾವು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತಾರೆ. ಒಂದು ಸೌತ್ ಆಫ್ ಸೌತ್ ವೆಸ್ಟಲ್ಲಿ, ಇನ್ನೊಂದು ವೆಸ್ಟ್ ಆಫ್ ನಾರ್ತ್ ವೆಸ್ಟಲ್ಲಿ, ಮತ್ತೊಂದು ಈಸ್ಟ್ ಆಫ್ ನಾರ್ತ್ ಈಸ್ಟಲ್ಲಿ. ಈ ಭಾಗಗಳಲ್ಲಿ ಸ್ಟೇರ್ಕೇಸನ್ನು ಇಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಅದು ಯಾವ ರೀತಿಯಲ್ಲಿ ಬರಬೇಕು, ಏನು ಬರಬೇಕು ಅನ್ನೋದನ್ನು ತಿಳ್ಕೊಂಡು ಮಾಡೋದು ಒಳ್ಳೆಯದು. ಸಾಧಾರಣವಾಗಿ ಅಂತ ಕೇಳಿದಾಗ ಪ್ರದಕ್ಷಿಣಾಕಾರವಾಗಿ ಹೋಗಬಹುದು. ಯಾಕೆ ಅಂತಂದಾಗ, ನಮಗೆ ಭೂಮಿ ಅಪ್ರದಕ್ಷಿಣ ಅಂದರೆ ಹಿಂಗೆ ಸುತ್ತಾ ಇರುತ್ತೆ. ಅಬ್ಸರ್ವ್ ನೋಡಿ, ಈಸ್ಟ್ ಇಲ್ಲಿರುತ್ತೆ, ಸೌತು ವೆಸ್ಟು ಹಿಂಗೆ ಬರುತ್ತೆ. ಭೂಮಿ ಈ ರೀತಿ ಸುತ್ತಾ ಇರುತ್ತೆ, ಭೂಮಿ ಆ್ಯಂಟಿ ಕ್ಲಾಕ್ ವೈಸ್ ಈ ರೀತಿ ಸುತ್ತಾ ಇರುತ್ತೆ. ಅದಕ್ಕೆ ವಿರುದ್ಧವಾಗಿ ನಾವು ಸುತ್ತಿದಾಗ ನಾವೇನು ಮಾಡ್ತೀವಿ, ಭೂಮಿ ಈ ರೀತಿ ಸುತ್ತಾ ಇರ್ತೀವಿ, ನಾವು ಈ ರೀತಿ ಹೋಗಬೇಕು ಅಂತಂತ. ಸಾಧಾರಣ ದೇವಸ್ಥಾನಗಳೆಲ್ಲ ಏನು ಮಾಡ್ತೀವಿ, ನಾವು ಪ್ರದಕ್ಷಿಣಾಕಾರಗಳು ಹೋಗ್ತಾ ಇರ್ತೀವಿ. ಯಾಕೆ ಅಂತಂದಾಗ, ಭೂಮಿ ಈ ರೀತಿ ಸುತ್ತಾ ಇತ್ತು ಅಂತಂದರೆ ಇದರ ಎನರ್ಜಿ ಎಲ್ಲ ಏನಿರುತ್ತೆ, ಎನರ್ಜಿ ಫ್ಲೋ ಹಿಂಗೆ ಬರ್ತಾ ಇರುತ್ತೆ. ನಾವು ಹೀಗೆ ಹೋಗ್ತೀವಿ, ಕ್ಲಾಕ್ ವೈಸ್ ಹೋದಾಗ ಆಗುತ್ತೆ, ಆ ಎನರ್ಜಿಗಳು ನಮ್ಮ ಮೇಲೆ ಪಾಸ್ ಆನ್ ಆಗುತ್ತೆ ಅನ್ನೋಂಥದ್ದು ಸೈನ್ಸ್ ಹೇಳುತ್ತೆ. ಇದನ್ನು ನಮ್ಮ ಋಷಿಮುನಿಗಳು ಯಾವತ್ತೂ ಕಂಡಿಟ್ಕೊಂಡು, ಹಾಗಾಗಿ ಶುಭ ಕಾರ್ಯಗಳಿಗೆ ನಾವು ಪ್ರದಕ್ಷಿಣಾಕಾರವಾಗಿ ಹೋಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ನೀವು ಯಾವ ಪ್ರಶ್ನೆ ಕೇಳಿದ್ದೀರಲ್ಲ, ನಾರ್ತ್ ವೆಸ್ಟಲ್ಲಿ ಈ ಭಾಗದಲ್ಲಿ ಪ್ರದಕ್ಷಿಣಾಕಾರವಾಗಿ ಖಂಡಿತವಾದ ಕೂಡ ನೀವು ಸ್ಟೇರ್ಕೇಸನ್ನು ಮನೆಯ ಹೊರಗಡೆಗೆ ಇಟ್ಕೋಬೋದು. ಓಕೆ, ಮತ್ತೊಬ್ಬರು ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂದರೆ, ವಾಸ್ತು ಸರಿನಾ ಅಥವಾ ಆಯ ಸರಿನಾ? ಒಂದು ಮನೆ ಕಟ್ಟಬೇಕಾದ್ರೆ ವಾಸ್ತುವಿನ ಪ್ರಕಾರ ಕಟ್ಟಬೇಕಾ ಇಲ್ಲ ಆಯದ ಪ್ರಕಾರ ಕಟ್ಟಬೇಕಾ ಅಂತ ಕೇಳ್ತಾ ಇದ್ದಾರೆ. ವಾಸ್ತುವಿನಲ್ಲಿ ಮತ್ತೊಂದು ಪ್ರಮುಖವಾದಂಥ ಅಂಗ ಯಾವುದು ಅಂತ ಅಂದಾಗ ಅದು ಆಯ ಪ್ರಕಾರ ಮನೆ ಯಾಕೆ ಕಟ್ಕೋಬೇಕು ಅಂತಂದಾಗ, ಎಲ್ಲದಕ್ಕೂ ಕೂಡ ಒಂದು ನಿರ್ದಿಷ್ಟವಾದಂಥ ಒಂದು ಶೇಪ್ ಬೇಕಾಗತ್ತೆ. ಪ್ರತಿಯೊಂದಕ್ಕೂ ಕೂಡ ಒಂದು ಲೆಕ್ಕಾಚಾರದಲ್ಲಿ ನಾವು ಒಂದು ಶೇಪನ್ನು, ಅದು ರೆಕ್ಟ್ಯಾಂಗಲ್ ಆಗಿರ್ಬೋದು, ರೆಕ್ಟ್ಯಾಂಗಲ್ ಅಂತಂದರೆ ಹೀಗಾಗಿರ್ಬೋದು, ಅಥವಾ ಚೌಕ ಅಂತಂದಾಗ ಸ್ಕ್ವೇರ್ ಆಗಿರ್ಬೋದು. ಈ ರೀತಿಯಲ್ಲಿ ನಾವು ಮನೆಯನ್ನು ಕಟ್ಕೊಂಡು ಹೋದಾಗ ಏನಿರುತ್ತೆ, ಇದರಲ್ಲಿ ನಮಗೆ ಸ್ಟ್ರೆಂತು ಬರ್ತದೆ, ಸ್ಟೆಬಿಲಿಟಿ ಬರುತ್ತೆ, ಎನರ್ಜಿ ಪಾಸ್ ಅನ್ನೋದು ಚೆನ್ನಾಗಾಗುತ್ತೆ. ಸ್ಟ್ರೆಂತು ಸ್ಟೆಬಿಲಿಟಿ ಯಾವಾಗ ಬರುತ್ತೆ ಅಂತಂದರೆ, ಇದಕ್ಕೆ ಪ್ರಾಪರಾಗಿ ಎನರ್ಜಿ ಬಂದಾಗ ಇದಕ್ಕೆ ಸ್ಟ್ರೆಂತು ಸ್ಟೆಬಿಲಿಟಿ ಬರ್ತದೆ. ಸಾಧಾರಣವಾಗಿ ಹಿಂಗೆ ಯೋಚನೆ ಮಾಡೋಣ. ಸಾಧಾರಣ ವಾಸ್ತುಲಿ ಏನಿರುತ್ತೆ ಅಂತಂದಾಗ, ಇದೇನಿರುತ್ತಲ್ಲ ಇದರ ಅನುಪಾತ, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇದು 20 ಅಡಿ ಇದೆ ಅಂತ ಅಂದ್ಕೊಂಡ್ರೆ ಇದು ಮ್ಯಾಕ್ಸಿಮಮ್ 40 ಅಡಿ ಹೋಗ್ಬೋದು. ಅದಕ್ಕಿಂತ ಹೆಚ್ಚಿಗೆ ಹೋಯ್ತು ಅಂತಂದರೆ ಇದಕ್ಕೆ ಎನರ್ಜಿ ಕಡಿಮೆ ಆಗಿಬಿಡುತ್ತೆ ಅಂತಂತ ಹೇಳ್ತಾರೆ. ನೋಡಿದ್ವಲ್ಲ, ಸಾಧಾರಣವಾಗಿ ಒಬ್ಬ ಮನುಷ್ಯರು ಅಂತಂತಂದರೆ ಅವರ ಅಗಲಕ್ಕೆ ಎಷ್ಟಿರ್ತಾರೋ ಅದಕ್ಕೆ ತಕ್ಕನಾಗೆ ಎತ್ತರ ಇತ್ತು ಅಂತ ಚೆನ್ನಾಗಿರುತ್ತೆ. ಕೆಲವೊಬ್ರು ಏನಾಗ್ಬಿಡ್ತಾರೆ, ತುಂಬ ಎತ್ತರ ಎದ್ಬಿಡ್ತಾರೆ, ಇಲ್ಲ ಕೆಲವೊಬ್ರು ತುಂಬ ಅಗಲ ಆಗ್ಬಿಡ್ತಾರೆ. ತುಂಬ ಅಗಲ ಆಗ್ಬಿಡ್ತಾರೆ, ತಿಂದ ಒಂದು ಅಥವಾ ಅವರ ಹೆರಿಡಿಟಿಯಲ್ಲಿ ಏನಾಗ್ಬಿಡ್ತಾರೆ, ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಡ್ತಾರೆ. ಅವ್ರು ಆರೋಗ್ಯವಾಗಿರ್ತಾರ, ಇರಲ್ಲ. ಸಾಧಾರಣವಾಗಿ 6 ಅಡಿಗಿನ ಹೆಚ್ಚಿಗೆ 7 ಕಾಲು 8 ಅಡಿ ತನಕ ಕೆಲವು ಅಪರೂಪ ಹೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಹೋದಾಗ ನೋಡೋದಾಗಿ ಅವ್ರಿಗೆಲ್ಲನೂ ಕೂಡ ಜೀವನದಲ್ಲಿ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಯಾಕೆ ಅಂತಂದರೆ ಬಾಡಿ ಪ್ರಪೋರ್ಷನ್ ಸರಿ ಇರೋದಿಲ್ಲ. ಅದೇ ರೀತಿ ಮನೆಯ ಪ್ರಪೋರ್ಷನ್ನು ಕೂಡ ಸರಿ ಇರಬೇಕು. ಇದನ್ನೆಲ್ಲ ಯಾವುದಲ್ಲಿ ಲೆಕ್ಕಾಚಾರ ಮಾಡ್ತೀವಿ ಅಂತಂದರೆ ಆಯದಲ್ಲಿ ಲೆಕ್ಕಾಚಾರ ಮಾಡ್ತೀವಿ. ಸೊ ಆಯದಲ್ಲಿ ಲೆಕ್ಕಾಚಾರ ಮಾಡಿದಾಗ ಏನಾಗುತ್ತೆ ಅಂದರೆ, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ, ಸುಮ್ಮನೆ ಆಯ ಅಂತಂದ ತಕ್ಷಣ ಮನೆ ಹೊರಭಾಗ ಅಂತಾರೆ. ಇಲ್ಲ, ನಾನು ಶಾಸ್ತ್ರಗಳನ್ನು ಸರಿಯಾಗಿ ಓದಿ ತಿಳ್ಕೊಂಡಿರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮನೆಯ ಆಯ ಅಂತಂದರೆ ಮನೆಯ ಒಳಗಡೆಯಿಂದ ಒಳಗಡೆ ಇರಬೇಕಿತ್ತು. ಓಕೆ,
ದೇವಸ್ಥಾನ ಕಾಯ ಮನೆಯ ಹೊರಗಡೆಯಿಂದ ಹೊರಗಡೆ ಇರಬೇಕು. ಕಮರ್ಷಿಯಲ್ ಸ್ಪೇಸ್ಗೆ ಏನಾಗುತ್ತೆ ಅಂದರೆ ಗೋಡೆ ಸೆಂಟ್ರಿಂದ ಸೆಂಟ್ರಿಗೆ ಬರ್ತದ್ದು. ಎಷ್ಟೋ ಜನ ಗೊತ್ತಿಲ್ಲ, ಸೊನ್ನೆ ಆಯ ಅಂತ ತಕ್ಷಣ ಹೋಗಿದ್ರೆ ಯಾವುದೋ ಒಂದು ಪುಸ್ತಕ ತೊಗೊಳ್ತಾರೆ ಹೇಳ್ಬಿಡ್ತಾರೆ. ಹಂಗಲ್ಲ. ಆಯಾ ಲೆಕ್ಕಾಚಾರ ಮಾಡ್ಬೇಕಾದ್ರೆ ಫಸ್ಟು ನಿಮ್ಮ ಸೈಟ್ ಯಾವ ಕಡೆ ಆಗಿದೆ ಏನಿದೆ ಅದನ್ನು ನೋಡಬೇಕು. ನಿಮ್ಮ ಮೇಯ್ನ್ ಎಂಟ್ರೆನ್ಸ್ ಏನು ಬರುತ್ತಲ್ಲ ಅದರ ಮೇಲೆ ಹೋಗಬೇಕು, ವೆರಿ ಇಂಪಾರ್ಟೆಂಟ್. ಅದಕ್ಕೆ ತಕ್ಕನಾಗೆ ಈಗ ನಾರ್ತು ಅಂತ ತೊಗೊಂಡ್ರೆ ಏನಾಗ್ಬಿಡುತ್ತೆ, ನನಗೆ ಗಜಾಯ ಬಂದ್ಬಿಡ್ತದೆ. ಈಸ್ಟ್ ಅಂತ ತಗೊಂಡಾಗ ಏನಾಗುತ್ತೆ, ಧ್ವಜಾಯ ಬಂದ್ಬಿಡ್ತದೆ. ಸೌತು ಅಂತ ತಗೊಂಡಾಗ ಏನಾಗುತ್ತದೆ, ಸಿಂಹಾಯ ಬರ್ತದೆ. ವೆಸ್ಟು ಅಂತ ಬಂದಾಗ ವೃಷಭಾಯ ಬರ್ತದೆ. ಅದು ಬಿಟ್ಟು ಅದೇ ಥರ 4 ಕಾರ್ನರ್ಗೂ ಕೂಡ ಆಯಗಳು ಬರ್ತಾ ಇರ್ತದೆ. ಇದು ಕಾಕಾಯ ಬರ್ತದೆ, ಇದು ಧೂಮ್ರಾಯ ಬರ್ತದೆ. ಓಕೆ, ಆ ಥರ ಈ ಆಯಗಳು ಏನು ಬರುತ್ತಲ್ಲ, ಈ ಆಯಗಳನ್ನು ನೋಡಿಕೊಂಡು ಡಿಸೈನ್ ಮಾಡಬೇಕು. ಫಸ್ಟು ವೆರಿ ಇಂಪಾರ್ಟೆಂಟ್, ನಿಮ್ಮ ಮೇನ್ ಡೋರ್ ಏನು ಇಡ್ತೀರಲ್ಲ ಅದನ್ನು ತೊಗೊಂಡು ಅದರ ಲೆಕ್ಕಾಚಾರದಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ, ಬರೀ ಲೆಕ್ಕಾಚಾರ ಅಂತಂತಂದರೆ ಏನೋ ನೋಡ್ಕೊಂಡು ಒಂದು ಹೇಳ್ಬಿಡೋದಲ್ಲ, ಇದು ಇಷ್ಟು ಮಾಡ್ಕೊಳ್ಳಿ, ಇಷ್ಟಿಗೆ ನನ್ನ ಹತ್ರ ಬಂದು ಸುಮ್ಮನೆ ತಲೆ ತಿಂತಾರೆ ಕೆಲವರು. 30ಕ್ಕೆ 35 ಇಟ್ಕೊಂಡ್ಬಿಡ್ಬೇಕಂತೆ, 30ಕ್ಕೆ 40 ಇಟ್ಕೊಂಡ್ಬಿಡ್ಬೇಕಂತೆ. ಗುರುಗಳೇ ಇದಕ್ಕೆ ತಕ್ಕನಾಗ ನಾನು ರೀ ಹಂಗಲ್ಲ ರೀ ಆಯಾಚಾರ ಲೆಕ್ಕಾಚಾರ ಅಂತಂದಾಗ ಹೆಂಗೆ ಲೆಕ್ಕಾಚಾರ ತೊಗೋಬೇಕು, ಆ ಮನೆಯಲ್ಲಿ ವಾಸ ಮಾಡೋಂಥವ್ರು ಯಾರ್ಯಾರು ಇರ್ತಾರೆ ಅವ್ರದ್ದೆಲ್ಲರದು ಕೂಡ ನಕ್ಷತ್ರಗಳ ಮೇಲೆ, ಅವರ ನಕ್ಷತ್ರಗಳ ಮೇಲೆ, ರಾಶಿಗಳ ಮೇಲೆ ನಾವು ಆಯವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅದರಲ್ಲಿ ಸುಮಾರು ಒಂದೊಂದರಲ್ಲಿ 7 ಬರುತ್ತೆ, ಕೆಲವೊಂದರಲ್ಲಿ 15 ಬರುತ್ತೆ, ಕೆಲವೊಂದರಲ್ಲಿ 19 ತನಕನೂ ಬರ್ತದೆ. ಇಷ್ಟು ಆಯಗಳನ್ನು ನೋಡಿ ಮಾಡಬೇಕದು. ಓಕೆ, ಸೊ ಮನೆ ಅಂತಂದಾಗ ವಾಸ್ತು ಎಷ್ಟು ಇಂಪಾರ್ಟೆಂಟು, ಆಯನು ಇಷ್ಟೇ ಇಂಪಾರ್ಟೆಂಟು. ಆದರೆ ಇದೆರಡರಲ್ಲಿ ಯಾವ್ದು ನೋಡಲಿ ನಾನು ಅಂತಂದಾಗ ಮೊದಲು ವಾಸ್ತು ನೋಡಿ ಅಂತ ಹೇಳ್ತೀನಿ. ಸಾಧ್ಯ ಆಯ್ತು ಅಂದರೆ ಆಯ ನೋಡಿ, ಇಲ್ಲದ್ರೆ ಸಾಧ್ಯ ಆಗಲಿಲ್ಲ ಅಂದರೆ ಆಯ ನೋಡೋಕ್ಕೋಗ್ಬೇಡಿ. ಬೆಸ್ಟ್ ಏನಂತಾರೆ, ಇಲ್ಲಿ ಹೇಳಿದಲ್ಲ ಈ ಪ್ರಿನ್ಸಿಪಲ್, ಇದು ಒಂದಿದ್ದರೆ ಮ್ಯಾಕ್ಸಿಮಮ್ 2ರಷ್ಟು ಇರಬೇಕು ಅಷ್ಟೇ. ಈಗ 30 ಅಡಿ ಮನೆ ಕಟ್ತಾ ಇದ್ದೀರಾ ಅಂದರೆ ಇದು 60 ಅಡಿ ಇರಬೇಕು ಅಷ್ಟೇ. ಇನ್ನು ಅದಕ್ಕಿಂತ ಜಾಸ್ತಿ ಹೋಯ್ತು ಅಂತಂದರೆ ಎನರ್ಜಿ ಲೆವೆಲ್ಲು ಸರಿ ಬರೋದಿಲ್ಲ. ಓಕೆ, ಅದಕ್ಕೋಸ್ಕರ ಆಯ ಲೆಕ್ಕಾಚಾರ ನೋಡಿಕೊಂಡು ಮಾಡೋಂಥದ್ದು. ರೈಟ್. ಹಾಗೆ ಕಾಮನ್ ಮಿಸ್ಟೇಕ್ಸ್ಗಳು ಅಂತಂದಾಗ ಸಾಕಷ್ಟು ಕಡೆ ನಾನು ನೋಡ್ತಾ ಇರ್ತೀನಿ, ಕನ್ಸಲ್ಟೇಷನು ಅದು ಇದು ಮಾಡ್ತಾ ಇರ್ಬೇಕಾದ್ರೆ ಕೆಲವೊಬ್ರದ್ದು ಏನಾಗುತ್ತೆ ಅಂದರೆ, ಆ ಭೂಮಿಯನ್ನು ನೋಡ್ತೀವಲ್ಲ, ಭೂಮಿಯನ್ನು ನೋಡಿದಾಗ ಏನಾಗುತ್ತೆ, ಕನ್ಸ್ಟ್ರಕ್ಷನ್ ಮಾಡೋಕ್ಕಿಂತ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ರೆಡಿ ಮಾಡ್ಕೊಂಡಾಗ ಸ್ವಲ್ಪ ಹಗಿತಾ ಇದ್ದಂಗೆ ಏನಾಗ್ಬಿಡುತ್ತೆ, ತುಂಬಾ ಗಬ್ಬು ಗಲೀಜು ಬರೋಕ್ಕೆ ಶುರು ಆಗುತ್ತೆ. ಈಗ ನೋಡಿ ಭೂಮಿ ಹಿಂಗಿರುತ್ತೆ ಅಂತಂದಾಗ ನಾವು ಅಲ್ಲಿ ಪಾಯ ಆಗಕ್ಕೆ ಮಾಡೋಕ್ಕೆ ಏನು ಮಾಡ್ತೀವಿ ಅಂತಂದರೆ, 1 ಅಡಿನೋ 2 ಅಡಿನೋ 4 ಅಡಿನೋ ಹಿಂಗೆ ಅಗದಾಗ ಏನಾಗ್ಬಿಡುತ್ತೆ ಅಂತಂದರೆ, ಈ ಆಳವನ್ನು ಈಗ ಹಗಿತಾ ಹೋಗ್ತಾ ಇದ್ದಂಗೆ ಏನಾಗ್ಬಿಡುತ್ತೆ ಅಂದರೆ, ಎಷ್ಟೋ ಕಡೆಗೆ ಏನಾಗುತ್ತೆ 2 ಅಡಿ ಅಥವಾ 3 ಅಡಿ ತನಕನೂ, ಕೆಲವೊಂದು ಕಡೆಗೆ 6 ಅಡಿ ತನಕನೂ ಡೆಬ್ರೀಸ್ ಅಂತಂದರೆ ಬೇರೆ ಎಲ್ಲೋ ಮನೆ ಕಟ್ಟಿ ಹೊಡೆದಾಕಿರೋಂಥದ್ದು ಮಾಡಿರೋಂಥದ್ದು, ಮನೆ ಕಟ್ಟಿ ಉಳಿದಿರೋಂಥ ಸಾಮಾನೆಲ್ಲ ತಂದಿಲ್ಲ ಹಾಕಿರ್ತಾರೆ. ಕೆಲವೊಂದು ಕಡೆ ಕಸ ಕಡ್ಡಿ ಎಲ್ಲ ಹಾಕ್ಬಿಡ್ತಾರೆ. ಕೆಲವೊಂದು ಕಡೆಗೆ ಏನಾಗಿರ್ತದೆ, ಪ್ಲಾಸ್ಟಿಕ್ ಕವರ್ಗಳು, ಬಟ್ಟೆಗಳು, ಚಪ್ಪಲಿಗಳು ಇವೆಲ್ಲ ಇರ್ತದೆ. 6 ಅಡಿ ಅಗಿದ್ರೂ ಕೂಡ ಅದೇ ಥರ ಕಾಣಿಸ್ತಾ ಇರ್ತದೆ. ಆ ಥರ ಇದ್ದರೆ ಮನೆ ಕಟ್ಕೊಂಡ್ರೆ ಒಳ್ಳೇದಾ? ಖಂಡಿತವಾಗ್ಲೂ ಒಳ್ಳೇದಲ್ಲ. ನಾನು ಮಾಡಿಸೋಂಥ ಕೆಲಸಗಳೆಲ್ಲ ಏನು ಮಾಡ್ತೀನಿ ಅಂದರೆ, ಮಣ್ಣನ್ನು ಅಗಿಸಿ ನೋಡ್ತೀನಿ. ನಾನು ಮಣ್ಣು ಅಗದು ನೋಡಿ, ಈಗ 2 ಅಡಿ 2.5 ಅಡಿ ತನಕನೂ ಡೆಬ್ರೀಸ್ ಇತ್ತು ಅಂತಂತಂದರೆ, ಗಬ್ಬು ಗಲೀಜು ಏನಾರು ಇತ್ತು ಅಂತಂತಂದರೆ ಅದಷ್ಟು ನಾನು ಹೇಳಿಬಿಡ್ತೀನಿ, ಸರ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ತಾ ಇದ್ದೀರಾ, ಇದು 1 ಲಕ್ಷನೋ 2 ಲಕ್ಷನೋ ಹೋದ್ರೂ ಪರವಾಗಿಲ್ಲ, ಖರ್ಚು ಮಾಡಿ ಇಷ್ಟು ಡೆಬ್ರೀಸನ್ನು ತೆಗೆದು ಬಿಡಿ ಅಂತ ಹೇಳ್ತೀನಿ. ಅವ್ರು ಕೇಳ್ತಾರೆ, ಇದ್ದರೆ ಏನಾಗುತ್ತೆ ಗುರುಗಳೇ, ಇದ್ದರೆ ಏನಾಗುತ್ತೆ ಸರ್ ಅಂತ ಕೇಳ್ತಾನೆ. ಹೇಳ್ತೀನಿ, ಖಂಡಿತವಲ್ಲಿ ಇದೆಲ್ಲ ನೆಗೆಟಿವ್ ಎನರ್ಜಿ. ಈಗ ನಾನು ಊಟ ಮಾಡುವಂಥ ಆಹಾರ ಹೇಗಿರಬೇಕು, ಚೆನ್ನಾಗಿರಬೇಕು. ಅದರ ಮೇಲೆ ನಾನು ಆಚೆ ಇಟ್ಕೊಂಡಿರ್ತೀನಿ, ಅದ್ಮೇಲೆ ಧೂಳೆಲ್ಲ ಕೂತ್ಕೊಂಡ್ಬಿಟ್ರೆ ಆ ಆಹಾರವನ್ನು ಸೇವನೆ ಮಾಡೋಕ್ಕಾಗತ್ತಾ? ಆಗಲ್ಲ ತಾನೆ. ಏನು ಮಾಡಬೇಕಾಗತ್ತೆ, ಅಟ್ಲೀಸ್ಟ್ ಫಸ್ಟ್ ಲೇಯರು ಸೆಕೆಂಡ್ ಲೇಯರ್ ಅಷ್ಟು ಅನ್ನವೋ ಮುದ್ದಿಯೋ ಅಥವಾ ಏನೋ ತೆಗೆದುಬಿಟ್ರೆ ಏನಾಗುತ್ತೆ, ಕೆಳಗಡೆ ಸ್ವಲ್ಪ ಚೆನ್ನಾಗಿರೋ ಸಿಗುತ್ತೆ. ಇಲ್ಲ ಅಂತೇಳಿ ಅದನ್ನು ಬಿಸಾಕ್ಬಿಟ್ಟು ಬೇರೆನೇ ಮಾಡ್ಕೊಂಡು ತಿನ್ನಬೇಕಾಗತ್ತೆ. ಇಲ್ಲಿ ಭೂಮಿ ಬಿಸಾಕಾಗತ್ತಾ? ಭೂಮಿ ಬಿಸಾಕೋಕ್ಕಾಗಲ್ಲ, ಭಾಳ ಕಾಸ್ಟು. ಹಾಗಿದ್ದಾಗ ಏನು ಮಾಡ್ತೀನಿ ಅಂದರೆ, 1 ಅಡಿನೋ 2 ಅಡಿನೋ 3 ಅಡಿನೋ ಎಲ್ಲೂ ತನಕ ಆ ಗಬ್ಬು ಗಲೀಜು ಏನಿರ್ತದಲ್ಲ ಅದಷ್ಟುವನ್ನು ಕೂಡ ತೆಗೆಸಿದ್ದೀನಿ. ಎಷ್ಟೋ ಕಡೆ ಪ್ರಾಜೆಕ್ಟ್ಗಳು ಸುಮಾರು 6 ಅಡಿ ತನಕನೂ ಮಣ್ಣು ತೆಗೆಸಿದ್ದೀನಿ ನಾನು. ಆ ಮಣ್ಣು ತೆಗೆಸಿ ಆಚೆ ಕಳಿಸೋದಕ್ಕೆ 5-6 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಯಾಕೆ 2 ಕೋಟಿ 3 ಕೋಟಿ 5 ಕೋಟಿ ಎಲ್ಲ ಕೊಟ್ಟು ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾನೆ. ಹೇಳಿದರೆ ಸರ್ ಅದರಲ್ಲಿ ಇದು 1% ಅಲ್ಲ ಸರ್, ತೆಗೆಸ್ಬಿಡಿ, ಆವಾಗಲೇ ನಿಮ್ಗೆ ಪಾಸಿಟಿವ್ ಎನರ್ಜಿ ಬರುತ್ತೆ, ಇಲ್ಲದಿರೆ ನೆಗೆಟಿವ್ ಎನರ್ಜಿ ತುಂಬ್ಕೊಂಡ್ಬಿಡುತ್ತೆ ಅಂತ ಹೇಳ್ತೀನಿ. ಕೇಳ್ತಾರೆ, ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಯಾರು ಮನೆಯನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಲ್ಲ, ಫಸ್ಟ್ ನೋಡಿ ಈ ರೀತಿ ಏನಾದ್ರು ಇತ್ತು ಅಂತಂತಂದರೆ, ಗಬ್ಬು ಗಲೀಜು ಅಂದರೆ ಡೆಬ್ರೀಸ್, ಅದನ್ನು ಇಟ್ಕೊಂಡು ಮನೆ ಕಟ್ಟಕ್ಕೆ ಹೋಗ್ಬಿಡಿ. ಕಟ್ಟಕ್ಕೆ ಹೋಯ್ತು ಅಂತಂದರೆ ನಿಮಗೆ ನೆಗೆಟಿವ್ ಎನರ್ಜಿ ಆ ಮನೆಗೆ ಬಂದೇ ಬರ್ತದೆ. ಆ ಮನೆಯಲ್ಲಿರುವಂಥವ್ರಿಗೆ ಕಾಯಿಲೆ ಕಸಾಲೆಗಳು ತಪ್ಪಿತ್ತಲ್ಲ. ಹಾಗಾಗಿ ಇದರ ಬಗ್ಗೆ ಬಹಳ ಗಮನವನ್ನು ಕೊಟ್ಟು ನೋಡ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಗಬ್ಬು ಗಲೀಜು ಡೆಬ್ರೀಸು ಇರಲೇಬಾರದು ನೀವು ಮನೆ ಕಟ್ಟೋಂಥ ಜಾಗದಲ್ಲಿ.
ಆ ಮಣ್ಣಲ್ಲಿ ಎಷ್ಟಿದೆ, 1 ಅಡಿನ 2 ಅಡಿನ 3 ಅಡಿನ 4 ಅಡಿ ತೆಗೆಸ್ಬಿಡಿ. ಒಂದು ಪ್ರಾಜೆಕ್ಟ್ ನಾನು ಸುಮಾರು 9 ಅಡಿ ತೆಗೆಸಿದ್ದೀನಿ. 9 ಅಡಿ ತೆಗೆಸಿದ್ದೀನಿ. ಅವ್ರ ಬಜೆಟ್ ಎಷ್ಟಿತ್ತು? ಸುಮಾರು 5.5 ಕೋಟಿ ಇತ್ತು ಬಜೆಟ್. ಹೇಳಿದೆ ಹೋಗಲಿ ಬಿಡಿ ಸರ್, 5 ಅಲ್ಲ 6 ಲಕ್ಷ ರೂಪಾಯಿ ಹೋಗಲಿ, ತೆಗೀರಿ ನೀವು ಅಂತಂದು ತೆಗೆದ್ರು. ಓಕೆ, ಆ ರೀತಿ ನಮ್ಮ ಮೈಯಲ್ಲಿ ಹೇಗೆ ಗಬ್ಬು ಗಲೀಜು ಸೇರ್ಕೊಂಡ್ಬಿಟ್ರೆ, ಟಾಕ್ಸಿನ್ ಸೇರ್ಕೊಂಡ್ಬಿಟ್ರೆ ಹೆಂಗೆ ಅನಾರೋಗ್ಯ ಕಾಡುತ್ತೋ, ಅದೇ ರೀತಿ ನಾವು ವಾಸ ಮಾಡೋಂಥ ಮನೆಯಲ್ಲೂ ಕೂಡ ಈ ರೀತಿಯಾದಂಥದ್ದೆಲ್ಲ ಟಾಕ್ಸಿನ್ಸ್ ಎಲ್ಲ ಸೇರ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ಆ ಮನೆ ಎಲ್ಲಿ ವಾಸ ಮಾಡಿದ್ವಲ್ಲ ಆ ಸ್ಥಳ ಬಂದ್ಬಿಟ್ಟು ನಮಗೆ ಡಿಸ್ಟರ್ಬ್ ಆಗಿಬಿಡುತ್ತೆ. ಯಾವ ರೀತಿ ಡಿಸ್ಟರ್ಬ್ ಆಗಿಬಿಡುತ್ತೆ? ನೆಗೆಟಿವ್ ಎನರ್ಜಿಯಿಂದ ಡಿಸ್ಟರ್ಬ್ ಆಗಿಬಿಡುತ್ತೆ. ನೆಗೆಟಿವ್ ಎನರ್ಜಿಯಿಂದ ಅದು ಡಿಸ್ಟರ್ಬ್ ಆಯಿತು ಅಂದರೆ ಆ ಡಿಸ್ಟರ್ಬೆನ್ಸು ನನಗೆ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಅದಾಗಬಾರ್ದು ಅಂತಂದರೆ ಪರಿಶುದ್ಧವಾದಂಥ ಮಣ್ಣು ಇರಲಿ. ಸೊ ಯಾರು ಮೊಟ್ಟ ಮೊದಲನೇ ನೋಡ್ತಾ ಇದ್ದೀರೋ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಶೇರನ್ನು ಮಾಡಿಕೊಡಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹೆಚ್ಚೆಚ್ಚಾಗಿ ಮತ್ತು ನಿಮ್ಮ ಸ್ನೇಹಿತರು ಬಂಧು ಮಿತ್ರರ ಜೊತೆಗೆ ಇದನ್ನು ಹಂಚ್ಕೊಳ್ತಾ ಹೋಗಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.